ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗುಬ್ಬಿಸ್ಲು. ನಾನಿವತ್ತು ಮಾಡ್ತಿರ್ಕಂಥ ವ್ಲಾಗು ನಾನು ಊರಿಗೆ ಹೋಗ್ತಾ ಇದ್ದೀನಿ. ಏನು ಸ್ಪೆಷಲಪ್ಪ ಅಂದರೆ ನಮ್ಮೂರಲ್ಲಿ ಅಕ್ಕನ ಮಗಂದು ಬರ್ಡೇ ಇದೆ. ಅವ್ನು ಬೆಳಿಗ್ಗೆ ಫೋನ್ ಮಾಡಿಬಿಟ್ಟು ನನ್ನ ಮಗಳಿಗೆ ನನ್ನ ಬರ್ಡೇ ಇದೆ ಬಾ ಅಂತ ಹೇಳ್ಬಿಟ್ಟ. ಅದಕ್ಕೆ ಹೋಗೋಣ ಅಂತ ಒಂದೇ ಸಮನೆ ಹಠ ಮಾಡ್ತಾಯಿದ್ಲು. ಅದಕ್ಕೆ ಅವಳಿಗೆ ಸ್ಕೂಲು ರಜೆ ಇತ್ತಲ್ಲ, ಸ್ಯಾಟರ್ಡೇ ಅಲ್ವಾ, ಅದಕ್ಕೋಸ್ಕರ ಸ್ಯಾಟರ್ಡೇ ಸಂಡೇ ಹೋಗಿ ಬಂದುಬಿಡೋಣ ಅಂತೇಳಿ ಊರಿಗೆ ಹೋಗ್ತಾಯಿದ್ವಿ. ಬೆಳಿಗ್ಗೆನೇ ಟ್ರೈನ್ ಬುಕ್ ಮಾಡಿಕೊಂಡು ನಾವು ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ಅವಳು ಟ್ರೈನ ಇಷ್ಟಪಡ್ತಾಳೆ, ಯಾಕಂದರೆ ಟ್ರೈನಲ್ಲಿ ಸ್ನ್ಯಾಕ್ಸ್ ಬರ್ತಾ ಇರುತ್ತೆ, ತೊಗೊಂಡು ತಿನ್ಕೊಂತ ಆರಾಮಾಗಿ ಆಟ ಆಡ್ಕೊತ ಫ್ರೆಂಡ್ಸ್ ಎಲ್ಲ ಸಿಗ್ತಾರೆ, ಫ್ರೆಂಡ್ಸ್ ಜೊತೆ ಹೋಗ್ಬೋದು ಅಂತೇಳಿ ಅವಳು ಟ್ರೈನೇ ಇಷ್ಟಪಡೋದು. ಜಾಸ್ತಿ ಲೈಕ್ ಮಾಡಲ್ಲ ಬಸ್ಸೆಲ್ಲನ. ಟ್ರೈನ್ ಅಂದರೆ ಅವಳಿಗೆ ಸಖತ್ ಇಷ್ಟ. ಹೊರಗಡೆ ಎಲ್ಲ ಹಸ್ರಾಗಿದೆ. ಅಕ್ಕನ ಮಗನ ಬರ್ಡೇ ಸಿಂಪಲ್ ಡೆಕೋರೇಷನ್ ಮಾಡಿದ್ದೀವಿ. ಆ ಡೆಕೋರೇಷನ್ ಏನೂ ಇಲ್ಲ, ಜಾಸ್ತಿ ಸಿಂಪಲಾಗಿ ಡೆಕೋರೇಷನ್ ಮಾಡಿದ್ದೀವಿ. ಅದನ್ನು ಹಚ್ಚ್ರಿ ಅಂದರೆ ಇಬ್ಬರು ಹಿಂದೆ ನಿಂತ್ಕೊಂಡವ್ರೆ, 3 ಕಿಲೋಮೀಟ್ರ್ ದೂರ ನಿಂತ್ಕೊಂಡು ಹಚ್ತವ್ರೆ. ಯಾಕಂದರೆ ಇಬ್ಬರಿಗೂ ಭಯ ಅಂತೆ. ಅದಕ್ಕೆ ಅವ್ರು ಇಬ್ಬರು ಹಿಂದೆ ಹಿಂಗೆ ಕೈ ಹಿಡ್ಕೊಂಬಿಟ್ಟು ದೂರದಿಂದ ನಿಂತ್ಕೊಂಡು ಹಚ್ತಾ ಇದ್ದಾರೆ. ಅದನ್ನು ನೋಡೋಕ್ಕಾಗ್ತಿಲ್ಲ ನಮಗೆ. ಅದು ಸಿಂಪಲಾಗಿ ಡೆಕೋರೇಷನ್ ಆಗಿದೆ. ಈಗ ನೆಕ್ಸ್ಟು ಕೇಕ್ ಕಟ್ಟಿಂಗ್ ಪ್ರೋಗ್ರಾಮಲ್ಲಿ ನನ್ನ ತಮ್ಮ ಬ್ಲಾಸ್ಟ್ ಮಾಡಿದ್ನಲ್ಲ, ಅದೆಲ್ಲ ಬಿದ್ದಿರುತ್ತೆ ಮಿಂಚು ಅಂತನ. ನನ್ನ ತಂಗಿ ಬಂದು ಎಲ್ಲ ಕ್ಲೀನ್ ಮಾಡ್ತಿದ್ದಾಳೆ. ಅದು ಮಿಂಚು ಬಿದ್ದರೆ ಅದು ತಿಂತೀವಲ್ವ ಕೇಕು, ಅದು ಮಕ್ಕಳೆಲ್ಲ ಇರ್ತಾರಲ್ವ, ಮಕ್ಕಳಿಗೆಲ್ಲ ಕೊಡ್ತೀವಿ, ಹೊಟ್ಟೆ ಒಳಗೆ ಹೋಗ್ಬಿಡುತ್ತೆ ಸುಮ್ಮನೆ ಏನಕ್ಕೆ ಅಂತ ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ. ಅವ್ನ ತಲೆ ಮೇಲೆಲ್ಲ ಬಿದ್ದಿತ್ತಲ್ವ, ಅಕ್ಕನ ತಲೆ ಮೇಲೆ ಬಿದ್ದಿತ್ತು, ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ. ಅಪ್ಪ ಬಂದು ನನ್ನ ತಮ್ಮನೂ ಬಂದ ಕೊನೆ ಕ್ಲೀನ್ ಮಾಡೋದಕ್ಕೆ. ನನ್ನ ಮಗಳು ಬರ್ತಾಳೆ ಈಗ ಕ್ಲೀನ್ ಮಾಡೋದಕ್ಕೆ, ಅವಳು ಬಂದಳು, ನನ್ನ ತಂಗಿನೂ ಬಂದು, ಎಲ್ಲರೂ ಬಂದು ಕ್ಲೀನ್ ಮಾಡ್ತಿದ್ದಾರೆ. ಅದನ್ನು ಅದ್ರ ಮೇಲೆ ಕೇಕ್ ಮೇಲೆಲ್ಲ ಬಿದ್ದಿರುತ್ತಲ್ಲ ಅದು ತೆಗ್ದುಬಿಟ್ಟು ಕೇಕ್ ಮೇಲೆ ಬಿದ್ದಿರೋದನ್ನೆಲ್ಲನ ಈಗ ಕೇಕ್ ಕಟ್ ಮಾಡ್ತಿದ್ದಾರೆ ಮೂವರು ಸೇರಿಕೊಂಡು. ನನ್ನ ಮಗಳು ಅವಳ ಬರ್ಡೇಲಿ ಕೇಕ್ ಕಟ್ ಮಾಡೋ ಅಂದರೆ ಮಾಡಲ್ಲ, ಬೇರೆ ಬರ್ಡೇಲಾದರೆ ಕೇಕ್ ಕಟ್ ಮಾಡೋಕ್ಕೆ ಇಷ್ಟ ಮಾಡ್ತಾಳೆ. ಅದೇನು ಅಂತ ಗೊತ್ತಿಲ್ಲ ನನಗೂ. ನಿಮ್ಮ ಮನೇಲೂ ನಿಮ್ಮ ಮಕ್ಕಳು ಹಿಂಗೆ ಮಾಡಿದರೆ ಕಮೆಂಟ್ ಮಾಡಿ ತಿಳಿಸಿ ನನಗೂ. ನಮ್ಮ ಮಕ್ಕಳು ಹಿಂಗೆ ಮಾಡ್ತಾರೆ ಅಂತ. ಅವಳು ಅವ್ರ ಅಮ್ಮಂಗೆ ಕೇಕ್ ತಿನ್ನಿಸಿದ್ರೆ ನನ್ನ ಮಗಳು ಬೆರಳಿಂದ ತೊಗೊಂಡು ಸೈಡಿಂದ ನೆಕ್ತೋಳೆ. ಕೇಕ್ ಮಕ್ಕಳೇ ಅಂದರೆ ಹೆಂಗೆ ಅಲ್ವಾ, ಅವ್ರಿಗೆ ಕೇಕ್ ಅಂದರೆ ಮಕ್ಕಳಿಗೆ ಮೊದಲೇ ಕೇಕ್ ಅಂದರೆ ಇಷ್ಟ. ನನಗೆ ತಿನ್ನಿಸ್ಲಿಲ್ಲಲ್ಲ ಅನ್ನೋ ಇದರಲ್ಲಿ ತೊಗೊಂಡು ತಿಂತಾವೆ ಮಕ್ಕಳು. ಈಗ ಅವ್ರ ಅಣ್ಣ ಅವ್ರ ತಂಗಿಗೆ ತಿನ್ನಿಸ್ತಿದ್ದಾನೆ. ಈಗ ತಂಗಿ ಅಣ್ಣಂಗೆ ತಿನ್ನಿಸ್ಬೇಕಲ್ವ. ಇಲ್ಲಿ ಫೋಟೋ ತೆಗಿತೀವಿ ಅಂದರೆ ನೋಡೋಂಗಿಲ್ಲ, ಅವಳು ಫುಲ್ ಕೇಕ್ ಮೇಲೆ ಇಂಟ್ರೆಸ್ಟು. ಈಗ ಅವಳು ತಿನ್ಸೋಕೆ ಇದನ್ನು ಮಾಡ್ತಾಳೆ, ಅದನ್ನೇ ತೊಗೊಂಡು ಈಗ ಅದೇ ಬೆಳ್ಳಿಕ್ಕಂತ ಅವನು ಈಗ ಅದನ್ನೇ ತೊಗೊಂಡು ತಿನ್ನಿಸ್ತಾಳೆ. ಅದು ಉಳ್ದಿರುತ್ತಲ್ಲ ಬೆರಳಲ್ಲೆಲ್ಲ, ಅದನ್ನು ಇವಳು ನೆಕ್ಕಂತಾಳೆ ಇವಾಗ. ಹಿಂಗೆ ಒಬ್ರಿಗೊಬ್ರು ಮಾಡ್ಕೊತಾ ಇರ್ತಾರೆ ಕೇಕ್. ಅವಳು ನನ್ನ ಮಗಳು ಕೇಕ್ ಕ್ರೀಮ್ ತಿನ್ನೋದಕ್ಕೆ ಇಷ್ಟಪಡ್ತಾಳೆ. ಅಣ್ಣನ ಮಕ್ಕಳು ಮನೆಯೆಲ್ಲ ಹತ್ರ ಇರೋತ್ತಲ್ವ, ಹಳ್ಳಿಲಲ್ವ, ಎಲ್ಲ ಅಣ್ಣನ ಮಕ್ಕಳೆಲ್ಲ ಇರ್ತಾರೆ, ಅವರೆಲ್ಲ ಬಂದಿದ್ದರು. ಕೇಕ್ ಕಟ್ ಮಾಡಿಸಿ ಎಲ್ಲರೂ ತಿಂದು ಮಕ್ಕಳಿಗೆ ಎಲ್ಲ ಕೊಟ್ವಿ. ಕೇಕು ಖಾರ ತೊಗೊಂಬಂದಿದ್ವಿ, ಮತ್ತು ಇನ್ನೇನು ಜಾಸ್ತಿ ಸಿಂಪಲಾಗಿ ಏನು ಮಾಡಿದ್ವಿ ಅಷ್ಟೇ. ಮಕ್ಕಳೆಲ್ಲ ತಿಂದರು. ಈಗ ಅಣ್ಣನ ಮಗನ ತಿನ್ನಿಸಿದೆ. ನೆಕ್ಸ್ಟ್ ಅವನು ಏನು ಮಾಡಬೇಕಂದ್ರೆ ತಿನ್ನಿಸಿದ ಮೇಲೆ ಸುಮ್ಮನೆ ಆಗಲಿಲ್ಲ, ಮತ್ತೆ ಮುಖಕ್ಕೆಲ್ಲ ಹಚ್ಚಕ್ಕೆ ಹೋದ. ಅಪ್ಪ ಬೈತಾಯಿದ್ರು ಹಂಗೆಲ್ಲ ಮಾಡಬಾರ್ದು ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.